ಗೊತ್ತಾ? ನಮ್ಮ ಅಕ್ಕೋರ್ ಮನೆಗ್ ಬಂದಿದೀವಿ ನಾವು. ಅಂದ್ರೆ ನಮ್ಮ ಅಕ್ಕು ನಾನ್ ಬಂದಿರೋದು ನಮ್ಮ ಅಕ್ಕೋರ್ಗ್ ಗೊತ್ತಿಲ್ಲ. ಅಂದ್ರೆ ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಅನ್ಕೊಂಡಿದೀನಿ. ಅಂದ್ರೆ ನಾನು ಊರ್ಗೋದಾಗೆಲ್ಲ ನಮ್ಮ ಅಮ್ಮೋರ್ ಊರ್ಗೋದಾಗೆಲ್ಲ ಇಲ್ಲಿ ಬರಲ್ಲ ಹಂಗೆ ಹೋಗ್ತೀಯ ಅಂತ ಅನ್ಬಿಟ್ಟು ಅಂತ ಇದ್ಲು. ಸರಿ ಅಂತ ಅನ್ಬಿಟ್ಟು ಇನ್ನು ನಮ್ಮ ಅಮ್ಮೋರ್ ಮನೆಗ್ ಒಂದ್ ದಿವಸ ಹೋಗಿದ್ವಲ್ಲ, ಹಂಗೆ ರಿಟರ್ನ್ ಮನೆಗ್ ಯಾಕೆ ಹೋಗೋದು ಇಲ್ಲೊಂದ್ ದಿವಸ ಇದ್ದೋಗೋಣ ಅಂತ ಅನ್ಬಿಟ್ಟು ತಿರ್ಗಾ ನಮ್ಮ ಅಕ್ಕೋರ್ ಮನೆಗೆ ಮಾರ್ನಿಂಗೇ ಬಂದಿದ್ದೀನಿ. ನಮ್ಮ ಅಕ್ಕೋರ್ಗೆ ಯಾರಿಗೂ ಫೋನ್ ಮಾಡಿ ಹೇಳಿಲ್ಲ ನಾನು ಬರ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಸರಿ ಒಂದು ಏನು ಅಂದ್ರೆ ಏನ್ ರಿಯಾಕ್ಟ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ನಾನು ಯಾರಿಗೂ ಏನು ಫೋನ್ ಮಾಡಿ ಹೇಳಿಲ್ಲ. ಸರಿ ನೋಡೋಣ, ಅವಳು ಕೆಲ್ಸಕ್ಕೆ ಹೋಗಿರ್ತಾಳೆ, ಮನೆಗೆ ಯಾರು ಇರಲ್ಲ, ನಮ್ಮ ಅತ್ತೆ ಒಬ್ಬರೇ ಇರ್ತಾರೆ. ಆಮೇಲೆ ಈವ್ನಿಂಗ್ ಬಂದಾದ್ಮೇಲೆ ಅಂದ್ರೆ ಜಾಸ್ತಿ ದಿವ್ಸದಿಂದನೂ ಅಂತ ಇದ್ಲು, ಬಾ ಮನೆಗೆ ಅಂತ ಅಂದ್ಬಿಟ್ಟು. ನಾನಿಲ್ಲ, ಯಾವ್ದೋ ಒಂದ್ ನೆಪ ಹೇಳ್ತಾ ಇದ್ದೆ. ಇಲ್ಲ ಆಮೇಲೆ ಬರ್ತೀನಿ, ಇನ್ನೊಂದ್ಸಲಿ ಬರ್ತೀನಿ ಅಂತ ಅಂದ್ಬಿಟ್ಟು ನೆಪಗಳು ಹೇಳ್ಕೊಂಡೇ ಬರ್ತಾ ಇದ್ದೆ. ಅವಾಗೆಲ್ಲ ಫೋನ್ ಮಾಡಿದಾಗೆಲ್ಲ ನೋಡು ಅಂದ್ರೆ ಮನೀಗ ನಮ್ಮ ಮನೆ ಮಾತ್ರ ಬರಲ್ಲ, ಬೇರೆ ಕಡೆ ಎಲ್ಲ ಓಡಾಡ್ತೀಯ ಅಂತ ಹೇಳ್ತಾ ಇದ್ಲು. ಸರಿ ಅಂತ ಅಂದ್ಬಿಟ್ಟು ಇವಾಗ ಒಂದ್ ದಿವಸ ಫ್ರೀ ಇತ್ತು. ಅಂದ್ರೆ ಬೇರೆ ಕೆಲಸ ಎಲ್ಲ ಇದ್ವು, ಅಂದ್ರೆ ನಮ್ಮ ಮನೆಗ ಹೋಗಕ್ಕಾಗಿಲ್ಲ ನಮ್ಮ ಹಸ್ಬೆಂಡ್ ಊರಿಗೆ. ಒಂದ್ ದಿವಸ ಇಲ್ಲೇ ನಮ್ಮ ಅಕ್ಕೋರ್ ಮನೆಗೆ ಸ್ಟೇ ಆಗ್ಬಿಟ್ಟು ಆಮೇಲೆ ಒಂದ್ ದಿವಸ ಇದ್ದಂಗೂ ಆಗ್ತಿದೆ, ಅವ್ಳ್ದು ಮಾತು ಕೇಳ್ದಿರ ಇರಂಗೂ ಆಗ್ತಿದೆ ಅಂತ ಅಂದ್ಬಿಟ್ಟು ಸರಿ ಬಂದಿದೀನಿ. ನಮ್ಮಮ್ಮೋರ್ ಊರಿಗೆ ಹೋಗಿದ್ನಲ್ವಾ, ಅಲ್ಲಿಗೆ ಹೋಗ್ಬಿಟ್ಟು ನಮ್ಮಮ್ಮ ಭಾನುವಾರ ಹೋಗಿದ್ದೆ. ಅಂದ್ರೆ ಈವ್ನಿಂಗ್ ಹೋಗಿ ಮಂಡೇ ಮಾರ್ನಿಂಗೇ ಬಂದ್ಬಿಟ್ವಿ. ನಮ್ಮಮ್ಮಂಗೆ ಇಲ್ಲಮ್ಮ ನನ್ ಕೆಲ್ಸ ಐತೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ. ಇಲ್ಲ ಅಂದ್ರೆ ನಮ್ಮಮ್ಮ ಕೆಲ್ಸ ಇಲ್ಲ ಅಂದ್ರೆ ಇನ್ನ ಮಂಗಳವಾರದವರೆಗೂ ಇರು ಅಂತ ಅಂತಿದ್ದೆ ಅಂದ್ಬಿಟ್ಟು, ಇನ್ನ ನಮ್ಮ ಅಕ್ಕ ನೋಡ್ರೆ ಇಲ್ಲ ಬರಲ್ಲ, ಊರ್ಗ್ ಹೋಗಿದ್ದೆ ಹಿಂಗೆ ಬರಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಅಂತಾಳೆ ಅಂದ್ಬಿಟ್ಟು ನಾವ್ ಅಮ್ಮಂಗ್ ಸುಳ್ಳು ಹೇಳಿ, ಇಲ್ಲಮ್ಮ ಒಂದ್ ಸ್ವಲ್ಪ ಕೆಲ್ಸ ಐತೆ ಓದ್ತೀನಿ ಅಂತ ಅಂದ್ಬಿಟ್ಟು ಹಿಂಗೆ ನಮ್ಮ ಅಕ್ಕೋರ್ ಮನೆಗೆ ಮಾರ್ನಿಂಗ್ ಬಂದ್ವಿ ಆಯ್ತಾ. ಅಂದ್ರೆ ಟಿಫನ್ ಎಲ್ಲ ತಿನ್ಕೊಂಡು ಮಾರ್ನಿಂಗೇ ಬಂದ್ವಿ. ಮಾರ್ನಿಂಗ್ ಬಂದು ಹುಡುಗರಿಗೆಲ್ಲ ಊಟ ಎಲ್ಲ ತಿನ್ಸ್ಕೊಂಬಂದಿದ್ದೆ ನಮ್ಮ ಅಮ್ಮೋರ್ ಮನೆಯಲ್ಲೇ. ಸರಿ ಮಧ್ಯಾಹ್ನ ಎಲ್ಲ ಹುಡುಗರ್ನೆಲ್ಲ ಮಲಗಿಸ್ಬಿಟ್ಟು ಒಂದ್ ಸ್ವಲ್ಪ ಅಡುಗೆ ಎಲ್ಲ ಊಟ ಎಲ್ಲ ಮಾಡಿಕ್ ಹೋಗಿದ್ಲು. ನಮ್ಮ ಅಕ್ಕ ಕೆಲ್ಸಕ್ಕೆ ಹೋಗೋದ್ರಿಂದ ಮಾರ್ನಿಂಗ್ ಎಲ್ಲ ಅಡುಗೆ ಮಾಡಿಕ್ಕಿದ್ಲು. ಅದನ್ನೇ ಬಂದಿದ ತಕ್ಷಣ ಹುಡುಗರಿಗೆಲ್ಲ ಒಂದ್ ಸ್ವಲ್ಪ ಊಟ ಎಲ್ಲ ತಿನ್ಸಿ ಮಲಗಿಸ್ಬಿಟ್ಟು, ಅಂದ್ರೆ ನಮ್ಮ ಅಕ್ಕೋರ್ ಮಕ್ಳಿಗೂ ಗೊತ್ತಿಲ್ಲ ನಾನು ಬಂದಿರೋದು. ಅಂದ್ರೆ ಅವರೆಲ್ಲ ಸ್ಕೂಲ್ಗೆ ಹೋಗೋರೆ. ಬಂದಾದ್ಮೇಲೆ ನೋಡೋಣ, ಸ್ಕೂಲ್ ಹತ್ರ ಹೋಗ್ತೀನಿ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ ಸರಿನಾ. ಅಂದ್ರೆ ಅವರು ಒಂದು ಸ್ಕೂಲ್ ಬಿಡೋದು ಒಂದು 3:30 ಆಗ್ಬೋದು. ಆಮೇಲೆ ಡೈರೆಕ್ಟೇ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಸರಿ ನೋಡೋಣ, ಸ್ಕೂಲ್ ಹತ್ರ ಓದ್ತೀನಿ ಯಾವ ಥರ ರಿಯಾಕ್ಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು. ಅಂದ್ರೆ ಅವ್ರಿಗೂ ಯಾರಿಗೂ ಹೇಳಿಲ್ಲಲ್ಲ ಮನೆಯಲ್ಲಿ. ಹುಡುಗರು ಒಂದು ದೊಡ್ಡವಳು ಬಂದು ಒಂದು 5th ಇಲ್ಲಾಂದ್ರೆ 6th ಇರ್ಬೋದು, 6th ಅನ್ಕೊಂತೀನಿ. ಇನ್ನೊಬ್ಬ ಬಂದು 3 ಸ್ಟ್ಯಾಂಡರ್ಡ್ ಅನ್ಕೊಂತೀನಿ. ಸರಿ ಕರ್ಕೊಂಬರಕ್ಕೆ ಹೋಗೋಣ, ಒಂದು 3:30ಗೆಲ್ಲ ಹುಡುಗರಿಗೆಲ್ಲ ಊಟ ತಿನ್ಸ್ಕೊಂಡು ಸ್ಕೂಲ್ ಹತ್ರ ಅಂದ್ರೆ ಇಲ್ಗೂ ಕರ್ಕೊಂಬಂದ್ರೆ ಒಂದ್ ಸ್ವಲ್ಪ ರಿಸ್ಕು ಇರಲ್ಲ, ಮಕ್ಳನ್ನ ನೋಡ್ಕೊಳೋದು ಅಷ್ಟೊಂದು ಟೆನ್ಷನ್ ಏನಿರಲ್ಲ. ನಮ್ಮ ಅಕ್ಕನ ಮಕ್ಳೇ ನೋಡ್ಕೊಂತಾರೆ. ಅದಕ್ಕೆ ಇವಾಗ ಒಂದ್ ಸ್ವಲ್ಪ ಫ್ರೀ ಆಗಿರ್ತೀನಿ ನಾನು, ಅವ್ರಿಗೆ ಬಿಟ್ಬಿಡ್ತೀನಿ ಮಕ್ಳನ್ನ ನೋಡ್ಕೊಳಕ್ಕೆ. ಅಂದ್ರೆ ನೋಡ್ಕೊಳಕ್ ಬಿಡ್ತೀನಿ ಅಂದ್ರೆ ನಾನೇನು ಎತ್ತೇನು ಹೋಗಲ್ಲ, ಅಂದ್ರೆ ಅವ್ರ ಜೊತೆನೆ ಒಂದ್ ಸ್ವಲ್ಪ ಅವರೇ ಆಟ ಆಡ್ಸ್ಕೊಳೋದು, ಊಟ ತಿನ್ಸೋದು ಎಲ್ಲ ಅವರೇ ಎಲ್ಲ ಮುಖ ಎಲ್ಲ ತೊಳಿ ಪಾತ್ರೆ ಅಂದ್ರೆ ಅವ್ರಿಗೆ ಎಲ್ಲ ಮುಖ ಎಲ್ಲ ತೊಳೆ ಅಂತಂದ್ರೆ ಅವ್ರಿಗೆ ಬಿಟ್ಬಿಟ್ರೆ ಅವರೇ ಎಲ್ಲ ಮಾಡ್ಕೊತಾರೆ. ಒಂದ್ ಸ್ವಲ್ಪ ಹುಡುಗರದ್ದು ನಮ್ಮ ಅಕ್ಕನ ಮಕ್ಕಳು ಒಂದ್ ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ನಾನ್ ಬೇರೆ ಬೇಗ ಹೋಗ್ಬಿಟ್ಟಿದ್ದೆ ಸ್ಕೂಲ್ ಹತ್ರ. ಒಂದು 3 o'clock ಎಲ್ಲ ಅಂದ್ರೆ 3 o'clock ಎಲ್ಲ ಮನೆ ಬಿಟ್ಟಿದ್ದೆ. ಒಂದು 3:15 20ಗೆಲ್ಲ ಸ್ಕೂಲ್ ಹತ್ರ ಹೋಗ್ಬಿಟ್ಟಿದೀನಿ. ಅಲ್ಲಿಂದ ಸ್ಕೂಲೇ ಬಿಟ್ಟಿರಲ್ಲ. ಸರಿ ಅಂದ್ಬಿಟ್ಟು ಒಂದ್ 10 ನಿಮಿಷ ವೇಟ್ ಮಾಡಿ ಸ್ಕೂಲ್ ಬಿಟ್ಟು, ಅಂದ್ರೆ ನಾನು ಆಚೆಗಡೆ ನಿಂತಿದ್ನಲ್ಲ, ಸಡನ್ ಆಗಿ ನಮ್ಮ ಅಕ್ಕನ ಮಗಳು ಓಡ್ ಬಂದ್ಲು. ನನ್ಗೆ ಗೊತ್ತೇ ಆಗಿಲ್ಲ. ಆಮೇಲೆ ವಿಡಿಯೋ ಮಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂತಾ ಇದ್ದೆ. ಆಮೇಲೆ ಎಲ್ಲ ಸ್ಕೂಲೆಲ್ಲ ಬಿಟ್ಟು ಅಂತ ಅಂದ್ಬಿಟ್ಟು ಹುಡುಗರ್ನೆಲ್ಲ ಕರ್ಕೊಂಡು ಹೋಗಿರೋ ಅವರು ನಮ್ಮ ಅಕ್ಕನ ಮಕ್ಳು ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವಾ, ಮಕ್ಳನ್ನೆಲ್ಲ ಮಾತಾಡಿಸ್ತಾ ಇದ್ರು. ಸರಿ ಅಂತ ಅಂದ್ಬಿಟ್ಟು ಬರ್ಬೇಕಾದ್ರೆ ಒಂದು ಬೇಕ್ರಿ ಇತ್ತು, ಅವ್ರಿಗೆ ಏನಾನ ತಿಂದ್ರಿ ಅಂತ ಅಂದ್ಬಿಟ್ಟು ಹೇಳ್ದೆ. ಅವ್ರು ಇದ್ಕೊಂಡು ಏನು ಬೇಡ ನನಗೆ ಅಂತಾನೆ ಅಂತಿದ್ರು. ಅಲ್ಲಿ ಒಂದು ಐಸ್ ಕೇಕು ಅಂದ್ರೆ ನಾನು ಫ್ರೆಶ್ ಆಗೈತೆ ಅಂದ್ಬಿಟ್ಟು ತಗೊಂಡಿದ್ದೆ. ಅದು ಜಾಸ್ತಿ ದಿವಸನೇ ಆಗೋಗಿತ್ತು ಅನಿಸ್ತಿದೆ. ಒಂದು ಸ್ವಲ್ಪ ಕಲರು ತಗೊಂಡಾದ್ಮೇಲೆ ಗೊತ್ತಾಗ್ತಾಯಿತ್ತು ಅದು ಕಲರ್ ಒಂದು ಸ್ವಲ್ಪ ಶೇಡ್ ಆಗಿತ್ತು.
ಆಮೇಲೆ ಸುಮ್ನೆ ಅರ್ಧ ತಗೊಂಬಿಟ್ಟಿದೀನಿ ಅಂತ ಅಂದ್ಬಿಟ್ಟು ನಾನೇ ತಗೊಂಡು ತಿಂದು ಮಕ್ಳು ಒಂದ್ ಸ್ವಲ್ಪ ತಿಂದ್ರು, ಅರ್ಧ ತಿಂದು ಅರ್ಧ ಬಿಸಾಕ್ದೆ. ನಮ್ಮ ಅಕ್ಕವ್ರ ಮನೆಗೆ ಕರ್ಕೊಂಬಂದ್ರೆ ಒಂದ್ ಸ್ವಲ್ಪ ಹುಡ್ಗರು ನೋಡ್ಕೊಳೋದ್ ತಪ್ತೈತೆ ನನ್ಗೆ. ಹುಡ್ಗರು ಇರೋದ್ರಿಂದ ಅವರೇ ಎತ್ಕೊಂಡು ಊಟ ಎಲ್ಲ ತಿನ್ಸೋದು ಎಲ್ಲ ಮಾಡ್ತಾರೆ. ಅದಕ್ಕೆ ಇಲ್ಲಿ ಕರ್ಕೊಂಬಂದ್ರೆ ಅವರು ಅಷ್ಟೇ ಇಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡು ಇರ್ತಾರೆ ಮಕ್ಳು ಜೊತೆ ಎಲ್ಲ. ಟೆರೇಸ್ ಮೇಲೆಲ್ಲ ಒಂದ್ ಸ್ವಲ್ಪ ಹೊತ್ತು ಹುಡುಗರ್ನೆಲ್ಲ ಆಟ ಆಡ್ಸಿದ್ರು. ಮತ್ತೆ ನೈಟ್ ಬಂದು ಬುಕ್ಕು ಆಚೆಗಡೆ ಇಕ್ಕಿದ್ದಾಳೆ ಹೋಮ್ ವರ್ಕ್ ಬರ್ಕೊ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕನ ಮಗಳು ಹೋಗ್ಬಿಟ್ಟು ಕಿತ್ತಾಕ್ಬಿಟ್ಲು. ಅಕ್ಕ ಅಂದ್ರೆ ನನ್ನ ಇದ್ಕೊಂಡು ಅಕ್ಕ ಅನ್ನೋದವಳು. ಸರಿ ಅಕ್ಕ ನಂದು ಬುಕ್ ಎಲ್ಲ ಕಿತ್ತಾಕೊಳ್ಳೆ ಅಂತಿದ್ಲು. ಅದಕ್ಕೆ ಆಮೇಲೆ ಬೈಂಡು ಎಲ್ಲ ಹಾಕೊಡ್ತಾ ಇದ್ದೆ. ಬೈಂಡ್ ಎಲ್ಲ ಇನ್ನು ಮ್ಯಾಮ್ ನನ್ನ ನೋಡಿದ್ರೆ ಬೈತಾರೆ, ಬುಕ್ ಎಲ್ಲ ಹರ್ದಾಕೊಂಬಂದಿದ್ಯಾ ಅಂತಾರೆ ಅಂತ ಅಂದ್ಬಿಟ್ಟು ಸರಿ ಬೈಂಡು ಇತ್ತು ಅವ್ರ ಮನೆಯಲ್ಲಿ, ಅದನ್ನೇ ಸರಿ ಮಾಡ್ತಾ ಇದ್ದೆ ಬೈಂಡ್ ಎಲ್ಲ ಹಾಕಿ.